ಎಸ್ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಏನು ನಡೀತಾ ಇದೆ ಅಥವಾ ಯಾವ ಒಂದು ವಿಚಾರದ ಕುರಿತಾಗಿ ನಾವು ಮಾತಾಡ್ತಾ ಇದ್ದೀವಿ ಅಂತ ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಸುಮಾರು 500 ವರ್ಷಗಳ ಕನಸು ನನಸಾದಂಥ ದಿನ ಇವತ್ತಿನ ದಿನ. ಇದೇ ದಿನ ಅಂದರೆ ಹೋದ ವರ್ಷ ರಾಮಲಲ್ಲ ಅಂದರೆ ಬಾಲರಾಮನನ್ನ ಪ್ರತಿಷ್ಠಾಪನೆ ಮಾಡಿದ್ರು ಅಯೋಧ್ಯೆಯಲ್ಲಿ. ರಾಮರಾಜ್ಯವಾಗಬೇಕು ಅಂತ ಎಷ್ಟೋ ಬಲಿದಾನಗಳಾದವು, ಎಷ್ಟೋ ಹೋರಾಟಗಳಾದವು. ಅಷ್ಟು ಬಲಿದಾನ, ಹೋರಾಟಗಳು ಮತ್ತು ತಪಸ್ಸು, ಸಿದ್ಧಿಯ ಮುಖಾಂತರವಾಗಿ ಒಂದು ಸಿದ್ಧಿ ಲಭಿಸುತ್ತೆ. ಅದು ಹೋದ ವರ್ಷ ಅಂದರೆ ಇಂಗ್ಲಿಷ್ ಕ್ಯಾಲೆಂಡರ್ನ ಪ್ರಕಾರವಾಗಿ ಹೋದ ವರ್ಷ ಜನವರಿ ಇದೇ ದಿನ ರಾಮಲಲ್ಲನ ಪ್ರತಿಷ್ಠಾಪನೆ ಆಗುತ್ತೆ. ಪ್ರಧಾನಿ ನರೇಂದ್ರ ಮೋದಿಯವರು ಆ ಒಂದು ಉದ್ಘಾಟನೆಯನ್ನು ಮಾಡ್ತಾರೆ, ಎಲ್ಲ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ಕೊಡ್ತಾರೆ. ಸೊ ಇವತ್ತಿನ ದಿನ ರಾಮಲಲ್ಲನ ಒಂದು ಪ್ರತಿಷ್ಠಾಪನೆಯಾದಂಥ ದಿನ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಮನನ್ನು ನೆನೆಸ್ಕೊಳ್ತಾ ಇದ್ದೀವಿ, ಆತನ ಆದರ್ಶಗಳನ್ನು ನಾವು ನಿಮಗೆ ತಿಳಿ ಹೇಳ್ತಾ ಇದ್ದೀವಿ. ಇನ್ನು ಸರ್ ಏನು ಅಂತ ಹೇಳಿದ್ರೆ, ನೀವು ಅಲ್ಲಿ ಅಯೋಧ್ಯೆಯಲ್ಲಿ ಕೂಡ ಒಂದು 2-2.5 ವರ್ಷ ಕೆಲಸ ಮಾಡಿದೆ ಅಂತ ಹೇಳಿದ್ರಿ. ಅಂಥ ಒಂದು ಅದ್ಭುತವಾದಂಥ ಕ್ಷಣಗಳಿಗೆ ಸಾಕ್ಷಿಯಾಗಿರುವಂಥವ್ರು ನೀವು. ಹಾಗೆ ಆ ಒಂದು ಕ್ಷೇತ್ರಕ್ಕೆ ನಮ್ಮ ಕರ್ನಾಟಕದಿಂದ ಹೋಗಿರುವಂಥ ಕೊಡುಗೆ ಅಪಾರವಾದದ್ದು. ಅಲ್ಲಿ ಶಿಲ್ಪಿ ಕೂಡ ನಮ್ಮ ಮೈಸೂರಿನವರು. ಸೊ ಇದು ಒಂದು ಸಂತೋಷದ ಕ್ಷಣಗಳು ಅಥವಾ ಈ ಒಂದು ವಿಚಾರ ನಿಮಗೆ ಹೇಗೆ ಅನಿಸುತ್ತೆ ಅಂತ? ಅದೇ ನಾನು ಆಗಾಗಲೇ ಹೇಳ್ದಾಗೆ ನಮ್ಮ ಗುರುಗಳು ಹೇಳಿದ್ರು, ಈ ಭಾರತ ಭೂಮಿ ಅಂದರೆ ಒಂದು ಪುಣ್ಯ ಭೂಮಿ. ಆ ಪುಣ್ಯ ಭೂಮಿ ನಾವು ಜನಿಸಿರೋರೆಲ್ಲ ಒಂದು ಪುಣ್ಯವಂತರು. ಅದ್ರೂ ನಾವು ಕರ್ನಾಟಕದವರು, ಹನುಮನ ನಾಡಿನವ್ರು. ನಾವಲ್ಲೋ ಕೆಲಸ, ಹನುಮ ಅಂದರೆ ಒಂದು ಧೈರ್ಯವಂತ, ಶಕ್ತಿವಂತ, ಯಾವುದೇ ಕೆಲಸ ಕೊಟ್ಟರು ಮಾಡುವಂಥ ಒಂದು ಹನುಮನ ನಾಡಿನವ್ರು ನಾವಲ್ಲೋ ಕೆಲಸ ಮಾಡಿರೋದಕ್ಕೆ ನಮಗೆ ತುಂಬ ಅನುಭವ ಸಿಕ್ತು. ಈಗ ನಾವು ಭಾರತ ಅಂದರೆ ಉತ್ತರ ಭಾರತ, ನಾವು ದಕ್ಷಿಣ ಭಾರತ ಅಂತ ಎಲ್ಲರೂ ವಿಂಗಡಣೆ ಮಾಡ್ತಾರೆ. ಭಾರತ ಇದು, ನಾವು ಉತ್ತರ ಭಾರತಕ್ಕೆ ಹೋದರೆ ಇವರೆಲ್ಲ ಮದ್ರಾಸಿಗಳು, ದಕ್ಷಿಣ ಭಾರತದವರು ಅಂತಾರೆ. ಆದರೆ ರಾಮ ಜನ್ಮಭೂಮಿ ಒಂದು ಏನು ತೀರ್ಥಕ್ಷೇತ್ರ ಒಂದು ಟ್ರಸ್ಟ್ ಆಯಿತು. ನಮ್ಮ ಎಷ್ಟೇ ಹೋರಾಟಗಳಾದರೂ ಏನೇ ಆದ್ರೂ ಒಂದು ರಾಮ ಮಂದಿರ ಮಾಡಲಿಕ್ಕೆ, ಆದರೆ ನಮ್ಮ ಭಾರತದ ಸಂವಿಧಾನ ಪ್ರಕಾರ, ಭಾರತದ ಉಚ್ಚ ನ್ಯಾಯಾಲಯ ಆದೇಶದ ಪ್ರಕಾರ ಏನು ಒಂದು ದೇವಸ್ಥಾನ ನಮ್ಮ ಹಿಂದೂಗಳಿಗೆ ಸಿಕ್ಕಿದೆ. ಆ ಒಂದು ಸಿಕ್ಕಿದಾಗ ಒಂದು ಟ್ರಸ್ಟ್ ನಿರ್ಮಾಣ ಆದಮೇಲೆ ಇಡೀ ದೇಶದಲ್ಲಿ ಎಲ್ಲ ಸಂಚಾರ ಮಾಡಿ ಯಾವ ರೀತಿ ಕಟ್ಟಬೇಕು, ನಾವು ಮಂದಿರನ ಯಾವ ರೀತಿ ಮಾಡಬೇಕು, ಮಂದಿರನ ನಾವು ಒಬ್ಬರೇ ಕಟ್ಬೋದ, ಎಷ್ಟೋ ದಾನಿಗಳಿರ್ತಾರೆ. ಈಗ ನಿಮ್ಗೆ ಗೊತ್ತೇ, ದೊಡ್ಡ ದೊಡ್ಡ ಉದ್ಯಮಿಗಳೆಲ್ಲ ಅವ್ರು ಹೇಳಿದ್ರು, ನಾವೇ ಕಟ್ಕೊಟ್ಬಿಡ್ತೀವಿ ರಾಮ ಮಂದಿರನ. ಈಗ ಉದಾಹರಣೆ, ನೀವು ಹೈದರಾಬಾದ್ಗೆ ಹೋದ್ರೆ ಬಿರ್ಲಾ ಮಂದಿರ ಅಂತಾರೆ, ಆದರೆ ಅಲ್ಲಿರೋದು ಯಾರು? ನರಸಿಂಹಸ್ವಾಮಿ ದೇವಸ್ಥಾನ, ನಮ್ಮ ಶಿವ ದೇವಸ್ಥಾನ. ಆದರೆ ಈ ರೀತಿ ಆಗಬಾರ್ದು. ನಮ್ಮ ಗುರುಗಳು ಹೇಳಿದ ಥರ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ, ಕಚ್ಚಿಂದ ಹಿಡಿದು ಅಸ್ಸಾಂವರೆಗೂ ಎಲ್ಲ ಇಡೀ ಒಂದು ಭಾರತ ದೇಶನೇ ಒಂದು ಆ ಒಂದು ಮಂದಿರನ ಕಟ್ಟಬೇಕು ಅಂತ ಒಂದು ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟಿನ ಮೀಟಿಂಗಲ್ಲಿ ತೀರ್ಮಾನ ಆದಾಗ ಪ್ರತಿಯೊಬ್ಬ ಪ್ರಜೆಯಿಂದನೂ ಹಣ ಸಂಗ್ರಹ ಮಾಡಿ ಈ ಮಂದಿರ ಕಟ್ಟಬೇಕು ಅಂತ ತೀರ್ಮಾನ ಆಯಿತು. ಅದೇ ರೀತಿ ಗೊತ್ತಿದೆ, ಕೇವಲ 45 ದಿವಸದಲ್ಲಿ ಸಾವಿರಾರು ಕೋಟಿಗಳು ಸಂಗ್ರಹ ಆಯಿತು. 10 ರೂಪಾಯಿಂದ ಹಿಡ್ಕೊಂಡು 10 ಕೋಟಿವರೆಗೂ ಕೊಟ್ಟಿದ್ದಾರೆ ಜನ. ಈಗ ಪ್ರತಿಯೊಬ್ಬರು ನೀವು ಹೋಗ್ತಾರೆ. ಇವತ್ತಿನ ದಿನ ಒಂದು 4 ಲಕ್ಷ ಜನ ಇದ್ದಾರೆ. ಈಗ ನನಗೆ ಬೆಳಗ್ಗೆಯಿಂದನೂ ಫೋನ್ ಬಂದಿತ್ತು, ನಮ್ಮ ಕರ್ನಾಟಕದಿಂದ ಹೋಗಿರೋರಿಗೆ ಯಾರಾದರೂ ವ್ಯವಸ್ಥೆ ಆಗುತ್ತಾ ಅಂತ. ನಾನು ಹೇಳಿದೆ, ಪ್ರತಿಯೊಬ್ಬರು ಒಂದೇ, ಎಲ್ಲರೂ ಆರಾಮಾಗುತ್ತೆ. ಎಷ್ಟೇ ಲಕ್ಷ ಜನ ಬಂದರೂ 3 ರಿಂದ 4 ಗಂಟೆ ಒಳಗಡೆ ದರ್ಶನ ಆಗುತ್ತೆ. ಆ ರೀತಿ ವ್ಯವಸ್ಥೆ ಇದೆ ಇಡೀ ದೇಶದಲ್ಲಿ. ಎಲ್ಲ ಈಗ ಇದು ನಾವು ತಿರುಪತಿಗೆ ಹೋದ್ರೆ ಒಂದು 50,000 ಜನ ಆಗ್ಬಿಟ್ಟೆ 10 ಅವರ್ 12 ಅವರ್ ಆಗುತ್ತೆ ದರ್ಶನ. ಆದರೆ ಇಲ್ಲಿ ರಾಮ ಮಂದಿರದಲ್ಲಿ ಆ ಥರ ಇಲ್ಲ. ಆ ಥರ ಒಂದು ಎಲ್ಲ ಸುಮಾರು ನಮ್ಮ ದೇಶದಲ್ಲಿರುವಂಥ ಉನ್ನತವಾದ IIT ಕಂಪನಿಗಳು ಸಂಪರ್ಕ ಮಾಡಿ ಯಾವ ರೀತಿ ಜನನ ನಿಯಂತ್ರಣ ಮಾಡ್ಬೋದು, ದರ್ಶನ ಯಾವ ರೀತಿ ಮಾಡಬೇಕು, ಮತ್ತು ನಾವು ಮಂದಿರ ಯಾವ ರೀತಿ ಕಟ್ಟಬೇಕು, ಮಂದಿರದಲ್ಲಿ ಒಂದು ಕಬ್ಬಿಣ ಉಪಯೋಗಿಸ್ತೀರ ನಾವು ಕಟ್ಟಬೇಕು, ಈ ಥರ ಎಲ್ಲ ಇಂಜಿನಿಯರ್ಸ್ಗಳನ್ನೆಲ್ಲ ಮಾಡಿ ಸುಮಾರು ನಮ್ಮ ದೇಶದಲ್ಲಿರುವಂಥ ಪುರಾತನ ದೇವಸ್ಥಾನಗಳಿಗೆಲ್ಲ ಭೇಟಿ ಕೊಟ್ಟು ಅಲ್ಲಿ ಯಾವ ರೀತಿ ಕಟ್ಟಿದ್ದಾರೆ. ಈಗ ತಂಜಾವೂರಲ್ಲಿರುವಂಥ ದೇವಸ್ಥಾನ 500 ವರ್ಷದ ದೇವಸ್ಥಾನ ಯಾವ ರೀತಿ ಕಟ್ಟಿದ್ದಾರೆ, ಗೋಪುರ, ಇದನ್ನೆಲ್ಲ ಕಲೆ ಹಾಕಿ ಎಲ್ಲ ಇಂಜಿನಿಯರ್ಸು ಮತ್ತು ಮುಖ್ಯವಾಗಿ ಟಾಟಾ ಮತ್ತು L&T ಈ 2 ಕಂಪನಿಗಳು ನಿರ್ಮಾಣ ಮಾಡಿದ್ದು. ಭೂಕಂಪ ಆದರೂ ಏನೂ ಆಗಬಾರ್ದು ಮಂದಿರ, ಈ ಥರ ಎಲ್ಲ ಅವ್ರಿಗೆ ಯೋಚನೆ ಮಾಡಿ ನಮ್ಮ ಕಲ್ಲಲ್ಲಿ ಮಾಡಬೇಕು ಫೌಂಡೇಶನ್ ಅಂತ, ಪಾಯನ ತಳಪಾಯನ ಫೌಂಡೇಶನ್ನ ಕಲ್ಲಲ್ಲಿ ಮಾಡಬೇಕು ಅಂತ ಇಡೀ ದೇಶದಲ್ಲಿರುವಂಥ ಎಲ್ಲ ಅಂದರೆ ಕಲ್ಲು ಗಣಿಗಳಿಂದ ಕಲ್ಲು ಶಾಂಪಲ್ ತರಿಸಿ ಮಾಡಿದಾಗ ನಮ್ಮ ಕರ್ನಾಟಕದ್ದು ಇದು ನಾವು ಕೊಟ್ವಿ ಕಲ್ಲು. ಕರ್ನಾಟಕದಿಂದ ನಾವು ಕೊಟ್ಟಿದ್ದ ಕಲ್ಲು ಅದು ಆ ಇದರಲ್ಲಿ ಪಾಸ್ ಆಗಿದೆ. ಆ ಪರೀಕ್ಷೆಯಲ್ಲಿ ಪಾಸ್ ಆದಾಗ ನಾವು ಹೋಗಿ ಅಲ್ಲಿ ಕೆಲಸ ಮಾಡಿದ್ವಿ. 2021 ಅಕ್ಟೋಬರಲ್ಲಿ ನಾವು ಮೊದಲನೇದಾಗ ಅಲ್ಲಿ ಹೋದ್ವಿ. ಜೂನಲ್ಲಿ ಹೋದ್ವಿ, ಅಕ್ಟೋಬರಿಂದ ಕೆಲಸ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿ.
2022 ಜೂನ್ ಮೊದಲನೇ ವಾರದಲ್ಲಿ ಫೌಂಡೇಶನ್ ಮುಗಿಸಿ ಗರ್ಭಗುಡಿ ಕಟ್ಟಲಿಕ್ಕೆ ರಾಜಸ್ಥಾನದಿಂದ ಬಂದಂಥ ಕಲ್ಲುಗಳನ್ನ ಅವ್ರು ಇಟ್ಟರು ಅವರು. ಆ ಒಂದು ಕಾರ್ಯಕ್ರಮದಲ್ಲ ಭಾಗವಹಿಸೋದು ನನ್ನೊಂದು ಪುಣ್ಯ, ಮತ್ತು ನಮ್ಮ ಹಿರಿಯರು ನಮ್ಮ ಸಂಘಟನೆ ನಂಗೆ ಜವಾಬ್ದಾರಿ ಕೊಟ್ಟಿದ್ದಕ್ಕೆ ನಾನಲ್ಲೂ ಕೆಲಸ ಮಾಡಿದ್ದೆ.